ಎಲ್ರಿಗೂ ನಮಸ್ಕಾರ. ಇದು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಆಗಿರುತ್ತೆ. ನಾನು ಇವತ್ತೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ದೇವ್ರ ಸಾಮಾನು ಏನಿದೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ. ದೇವ್ರ ಮನೇಲಿ ಇಲ್ದಲೇ ನಾನು ಹೊರ್ಗಡೆ ಮೇಲೆ ಏನಿಟ್ಟಿದ್ದೆ ಅದು ಕೂಡ ತೊಗೊಂಡು ಇವತ್ತೆಲ್ಲ ನೀಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಂಗೆ ನಾಳೆ ಟೈಮ್ ಸಿಗಲ್ಲ, ಬರೀ ಕ್ಲೀನಿಂಗೇ ಆಗ್ತಾಯಿದೆ. ಹಾಗಾಗಿ ದೇವ್ರ ಸಾಮಾನನ್ನು ತೊಳೆದಿಟ್ಕೊಂಬಿಟ್ರೆ ಬೇಗ ಕೆಲಸ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಇದು ಮಾಡಿದ್ದೀನಿ. ನೋಡಿ, ಇದೊಂದು ಪಾತ್ರೆ, ಇದು ಸುಮಾರು 30 ವರ್ಷದ್ದು ನಮ್ಮ ಮನೆಯದು. ಇದರಲ್ಲಿ ನಾನು ದೇವ್ರ ಸಾಮಾನು ಇಟ್ಕೊಂಡು ಬೆಳಗಕ್ಕೆ ಅಂತ ಊರಲ್ಲಿ ಇಟ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ನಮ್ಮದು ರಂಗನಾಥ ಸ್ವಾಮಿ, ನಮ್ಮ ಮಂದಿಯವರು, ಹಾಗಾಗಿ ನಾವು ಒಂದು ವಿಗ್ರಹನ ಇಟ್ಕೊಂಡಿದ್ದೀವಿ. ಇದು ರಾಘವೇಂದ್ರ ಸ್ವಾಮಿ. ನೆಕ್ಸ್ಟು ಕೃಷ್ಣನ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಇವಾಗ ಪ್ರೆಸೆಂಟು ಪೂಜೆ ಮಾಡ್ತಾ ಇರೋದು ಗಣೇಶ, ಅನ್ನಪೂರ್ಣೇಶ್ವರಿ. ಈ ಆನೆಗಳು ನೋಡಿ ತುಂಬ ಕ್ಯೂಟಾಗಿದೆ. ನಾನು ಬೆಳ್ಳಿ ಲಕ್ಷ್ಮಿ ಹತ್ರ ಪ್ರತಿದಿನ ಇಟ್ಟು ಪೂಜೆ ಮಾಡ್ತೀನಿ. 2 ಜೊತೆ ನನ್ನ ಹತ್ರ ಆನೆಗಳಿವೆ. ನಂತರ ಒಂದು ಪುಟಾಣಿ ಗಣೇಶ, ನಂತರ ಲಕ್ಷ್ಮಿ. ಇದು ಬುದ್ಧನ ಯಾಕೆ ಇಡಬೇಕು ಅಂತ ಅಂದರೆ ಮನೆ ಶಾಂತಿಗೋಸ್ಕರ ಇಡಬೇಕು. ನೆಕ್ಸ್ಟು ಇದು ಬಂದು ಸಾಯಿಬಾಬಾನ ಇಟ್ಕೊಂಡಿದ್ದೀನಿ. ಇನ್ನು ಬೆಳ್ಳಿ ಸಾಮಾನಾದರೆ ಲಕ್ಷ್ಮಿ ಮುಕ್ಕೋಡ ಆಗಿರ್ಬೋದು, 1 ಜೊತೆ ಬೆಳ್ಳಿ ದೀಪ, 2 ಜೊತೆ ಬೆಳ್ಳಿ ಆರತಿ ದೀಪ, ನೆಕ್ಸ್ಟು 2 ಜೊತೆ ನಾನು ಕುಂಕುಮದ ಬಟ್ಲು ಎಲ್ಲ ಇಟ್ಕೊಂಡಿದ್ದೀನಿ. ಇದು ಪೀಠ, ಗಂಟೆ, 2 ತಟ್ಟೆಗಳಿದ್ದಾವೆ. ನೆಕ್ಸ್ಟ್ ಇದು ನಾನು ನೈವೇದ್ಯ ಮಾಡೋ ಅಂಥ ಪಾತ್ರೆ, ಇದು ಪೂಜೆ ಮಾಡೋಕ್ಕೆ ಅಂತ ಲಕ್ಷ್ಮಿ ಪೂಜೆಗೆ. ಇದು ಅಷ್ಟಲಕ್ಷ್ಮಿ ಚೊಂಬು, ಮತ್ತು ಇನ್ನೊಂದು ಚೊಂಬು. ಇದು ಬಂದ್ಬಿಟ್ಟು ನಿಮಗೆ ತ್ರಿಶೂಲದ್ದು ವಿಡಿಯೋ ಇದೆ, ಸ್ಕೈವರ್ ಸ್ಟುಡಿಯೋ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ, ನೋಡಿ. ತಟ್ಟೆಗಳು, ಪ್ರಸಾದ ಇಟ್ಟ ಬೌಲು, ಕಾಮಾಕ್ಷಿ ದೀಪ, 2 ಜೊತೆ ದೀಪಗಳು, ಮಂತು. ನೆಕ್ಸ್ಟ್ ನೋಡಿ 6 ಲೋಟಗಳನ್ನ ಇಟ್ಕೊಂಡಿದ್ದೀನಿ. ಅಭಿಷೇಕಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಲೋಟಗಳನ್ನೆಲ್ಲ ಇಟ್ಟಿದ್ದೀನಿ. ನೆಕ್ಸ್ಟು ನೋಡ್ಬೋದು, ಇದು ಲಕ್ಷ್ಮಿ ಸೇರು, ಮತ್ತು ನಾವು ಮಂಗಳಾರತಿ ತೊಗೊಳೋಂಥದ್ದು ಪ್ಲೇಟ್ಗಳು, ಬಟ್ಲುಗಳು, ಬೌಲ್ಗಳೆಲ್ಲ. ಇದು ಬಂದು ನಿಮಗೆ ಅಕ್ಷಯ ಪಾತ್ರೆ. ನಾನು ಪೂಜೆ ಮಾಡೋದು ನಿಮಗೆ ಲಿಂಕ್ ಹಾಕಿಲ್ಲ, ನಾನು ಖಂಡಿತ ತೋರಿಸ್ತೀನಿ. ಇದು ಅಕ್ಷಯ ಪಾತ್ರೆ. ನಮ್ಮ ಮನೆಯಲ್ಲಿ ಅಕ್ಷಯ ಪಾತ್ರೆನ ಪೂಜೆ ಮಾಡ್ತೀನಿ. ನೆಕ್ಸ್ಟ್ ನಾನು ಈ ಒಂದು ದೀಪಗಳನ್ನ ಅಂದರೆ ಹಬ್ಬಗಳಲ್ಲಿ ಮಣ್ಣಿನ ದೀಪ ಬಾಗಿಲಿಗೆ ಹಚ್ಚುತ್ತೀನಿ. ಇದು ಧೂಪ ಹಾಕೋಂಥದ್ದು. ಇದು ಬಂದು ನಾವು ಊದುಗಡ್ಡಿ ಚುಚ್ಚೋ ಅಂಥದ್ದು. ಇಷ್ಟನ್ನು ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಎಷ್ಟು ನೀಟಾಗಿದ್ದಾವೆ ನೋಡಿ ಈ ಒಂದು ದೀಪಗಳು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.